ಮನಸ್ಸು ಶುದ್ಧವಾಗಿರ್ಬೇಕು, ಹೌದು, ಆದ್ರೆ ದೇಹನೂ ಶುದ್ಧವಾಗಿರ್ಬೇಕು. ಜೊತೆಗೆ ಏನಿರ್ಬೇಕು, ನಮ್ಮ ಪರ್ಸನಾಲಿಟಿ ಅಂತ ಒಂದ್ ಏನಿರುತ್ತೋ ಅದನ್ನ ನಾವು ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕು. ಎಷ್ಟು ನಾವು ಮನಸ್ಸು ಶುದ್ಧವಾಗಿ ಇಟ್ಕೊಂಡಿರ್ತೀವೋ ಹಾಗೆ ಮೇಲಿನ ಬಟ್ಟೆ, ನಮ್ಮ ಮೇಕಪ್ ಅಂಡ್ ಸ್ಕಿನ್ ಎಲ್ಲದು ಕೂಡ ಚೆನ್ನಾಗಿರ್ಬೇಕು. ಸೊ ಮನಸ್ಸು ಶುದ್ಧವಾಗಿದ್ರು ಸಹಿತ ಅದಕ್ಕೆ ಬೆಲೆ ಸಿಗೋದು ಯಾವಾಗ ಅಂದ್ರೆ ನಾವು ಸರಿಯಾದ ರೀತಿಯಿಂದ ಬಟ್ಟೆ ಹಾಗೂ ಸ್ಕಿನ್, ಹೇರ್, ನೇಲ್ಸ್ ಎಲ್ಲದನ್ನು ಚೆನ್ನಾಗಿ ಇಟ್ಕೊಂಡಾಗ, ಹಾಗೆ ನಮ್ಮ ಪರ್ಸನಾಲಿಟಿಯನ್ನ ಚೆನ್ನಾಗಿ ಇಟ್ಕೊಂಡಾಗ. ಹೌದಾ, ನಾವ್ ಯಾವ ರೀತಿಯಾಗಿ ಮಾತಾಡ್ತೀವಿ, ಯಾವ ರೀತಿಯಿಂದ ಕಮ್ಯುನಿಕೇಟ್ ಮಾಡ್ತೀವಿ ಜನರ ಹತ್ರ, ಅದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನೀವು ಮನಸ್ಸು ತುಂಬಾ ಚೆನ್ನಾಗಿದೆ, ನೀವು ಒಲ್ಟೊಲ್ಟಾಗಿ ಮಾತಾಡಿದ್ರೆ ಅಥವಾ ಒಲ್ಟೊಲ್ಟಾಗಿ ಬಿಹೇವ್ ಮಾಡಿದ್ರೆ ಆಯ್ತಾ, ನಿಮ್ ಹೇರ್ ನ ಚಲ್ಲಾಪಿಲ್ಲಿಯಾಗಿ ಬಿಡ್ಕೊಂಡು, ನಿಮ್ಮ ಸ್ಕಿನ್ ನ ಹೇಗ್ ಬೇಕಾರಾಗಿ ಹಿಡ್ಕೊಂಡು ಬೆಳಗ್ಗೆ ಎದ್ದು ಹಂಗೆ ಬಂದ್ರ ನಿಮ್ ಮನಸ್ಸು ಚೆನ್ನಾಗಿದ್ರು ಒಪ್ಕೊಂತಾರ? ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತಾ? ನಿಮ್ಮ ದುಡಿಮೆಗ್ ದಾರಿ ಇರುತ್ತಾ? ಇಲ್ಲ ತಾನೆ, ಹೌದಾ? ಸೊ ಹಾಗಾಗಿ ಬ್ಯೂಟಿ ಅನ್ನೋದು ಇಂಪಾರ್ಟೆಂಟ್, ಆಯ್ತಾ? ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಎಲ್ಲಾ ಆಲ್ಮೋಸ್ಟ್ ಪಾರ್ಲರ್ಗಳಿಗೆ ಹೋಗ್ತಾರೆ, ಬ್ಯೂಟಿಗೋಸ್ಕರ ಪಾರ್ಲರ್ಗೆ ಹೋಗ್ತಾರೆ. ಆದ್ರೆ ಯಾವತ್ತಿನ ಅಂದ್ರೆ ತುಂಬಾ ಅನಾದಿ ಕಾಲದಿಂದ ಇಲ್ಲಿವರೆಗೂ ಅದೊಂದು ರೀತಿಯಾದ ಚರ್ಚೆ ನಡೀತಾನೆ ಇದೆ. ಅಂದ್ರೆ ಬ್ಯೂಟಿ ಪಾರ್ಲರ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗಿಂದನೇ ಈ ಚರ್ಚೆ ನಡೀತಿದೆ. ಏನಂದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಒಳ್ಳೇದು ಅಥವಾ ಕೆಡ್ದು, ಅದು ಅವ್ರವರ ಮನಸ್ಥಿತಿಗೆ ಬಿಟ್ಟಿದ್ದು. ಆದ್ರೆ ಮನೆಯಲ್ಲೇ ನೀವ್ ಎಲ್ಲಾದ್ನೂ ಮಾಡ್ಕೋಬಹುದು, ಒಪ್ಕೊಳೋಣ. ಈಗ ಏನಾಗತ್ತೆ ಅಂದ್ರೆ ನೀವು ಫೇಶಿಯಲ್ ಅಂತ ಮಾಡ್ಕೊಂತೀರಾ, ಇನ್ನೊಂದೇನೋ ಮಾಡ್ಕೊಂತೀರಾ, ನಿಮ್ಮ ಕೈಯಲ್ಲೇ ನೀವು ಮಸಾಜ್ ಮಾಡ್ಕೊಂಡಾಗ ನಿಮಗೆ ಆ ರಿಲ್ಯಾಕ್ಸೇಷನ್ ಸಿಗುತ್ತಾ? ಸಿಗೋದಿಲ್ಲ, ಹೌದಾ? ಸೊ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಇನ್ನೊಬ್ರಿಗೆ ಮೊರೆ ಹೋಗ್ಬೇಕಾಗತ್ತೆ. ಸೊ ಯಾರು ಎಕ್ಸ್ಪರ್ಟ್ ಗಳು ಇರ್ತಾರೋ, ನೀವ್ ಹೇಗ್ ಬೇಕಾದ್ರೆ ತಿಕ್ಕಿದ್ರೆ ಸ್ಕಿನ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಅಗೇನ್ ರಿಂಕಲ್ ಸ್ಟಾರ್ಟ್ ಆಗುತ್ತೆ. ನೀವ್ ಯಾವ ರೀತಿಯಿಂದ ಮಾಡ್ತೀರಾ, ಮಸಾಜ್ ಮಾಡ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ಪರ್ಟ್ ಗಳ ಹತ್ರ ಹೋದಾಗ ಏನಾಗುತ್ತೆ, ನಿಮಗೆ ಒಳ್ಳೆ ರಿಲ್ಯಾಕ್ಸೇಷನ್ ಅಂಡ್ ಅದಕ್ಕೆ ಸ್ಕಿನ್ ಗ್ಲೋ ಸಿಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇಂಪಾರ್ಟೆಂಟ್ಲಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಅವಾಗ ಆಟೋಮೆಟಿಕ್ಲಿ ಸ್ಕಿನ್ ಅಲ್ಲಿ ಏನ್ ಬರುತ್ತೆ, ಗ್ಲೋ ಕಾಣುತ್ತೆ. ಆಮೇಲೆ ಹೆಲ್ದಿ ಆಗಿರುತ್ತೆ. ಸೊ ಸ್ಕ್ರಬ್ ಎಲ್ಲದ್ರಿಂದ, ಸ್ಕ್ರಬ್ ಅವೆಲ್ಲ ನಾವು ಮಾಡ್ತೀವಲ್ವಾ, ಕ್ಲೆನ್ಸ್ ಸ್ಕ್ರಬ್ ಎಲ್ಲ ಮಾಡ್ತೀವಲ್ವಾ, ಅದರಿಂದ ಏನಾಗುತ್ತೆ, ಸ್ಕಿನ್ ಕ್ಲೆನ್ಸ್ ಆಗುತ್ತೆ, ನೀಟಾಗಿ ಕಾಣುತ್ತೆ.